ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ. ಬಹಳ ಪ್ರೀತಿ ಮಾಡುವಂತ ಪರಲೋಕ ತಂದೆ, ಸ್ತೋತ್ರ ಕರ್ತನೆ. ಈ ಸಂಜೆ ವೇಳೆಯಲ್ಲಿ ಅಪ್ಪ ಈ ಜೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಅನೇಕ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದ್ರೇನು ಕರ್ತನೆ ನಿಮ್ಮೊಂದು ಕೃಪೆಯಿಂದ ಒಂದೇ ಮನಸ್ಸಿಂದ ಕರ್ತನೆ ವಾಕ್ಯಗಳು ಕೇಳೋದಕ್ಕಾಗಿ ಕರ್ತನಪ್ಪ ನಾವು ವಾರದಲ್ಲಿ ಒಂದ್ಸರಿ ನಾವು ಈ ಗುರುವಾರ ಸಂಜೆ ಕೂಡಿ ಬರ್ತಾ ಇದೀವಿ. ಕರ್ತನೆ ನಮ್ಮನ್ನ ಆಶ್ವಾಸು, ನಮ್ಮನ್ನ ಬಲಪಡಿಸು ಕರ್ತನೆ. ವಾಕ್ಯಗಳಲ್ಲಿ ನಾವು ಬೆಳೆಯೋದು ನಮ್ಗೆ ಸಹಾಯ ಮಾಡು ಕರ್ತನೆ. ವಾಕ್ಯ ಕೊಡುವಂತ ಸೇವಕರನಿಗೆ ಒಪ್ಪಿಸಿಕೊಡ್ತೀವಿ ಕರ್ತನೆ. ನಾವು ಹಾಡಾಡ್ಬೇಕಾದ್ರೆ ಕರ್ತನೆ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಕರ್ತನೆ. ಎಲ್ಲಾ ನಿಮ್ಗೆ ಒಪ್ಪಿಸಿಕೊಟ್ಟು ಯೇಸು ನಾಮದಿಂದ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೇನ್. ಸೊ ಎಲ್ಲಾರು ಒಂದು ನಮ್ಗೆ ಗೊತ್ತಿರುವಂತ ಹಾಡು ಹಾಡಿ ನಾವು ದೇವರ ನಾಮನ ಮಹಿಮೆ ಪಡಿಸೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ಈ ಹಾಡು ನಮ್ಗೆಲ್ಲರಿಗೂ ಗೊತ್ತಿರ್ತದೆ. ಈ ಹಾಡನ್ನ ಹಾಡಿ ನಾವು ದೇವರ ನಾಮನ ಮಹಿಮೆ ಪಡಿಸೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತ ಮಾದರಿಯ ತೋರಿಸಿ, ಪರಿಶುದ್ಧ ಪುಣ್ಯನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲ ದುಷ್ಟ ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲ ದುಷ್ಟ ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ, ಅನ್ಯನಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ ಉನ್ನತ ಪುಣ್ಯನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಥ್ಯಾಂಕ್ ಯು. ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ ಸ್ತೋತ್ರ. ನಾವು ವಾಕ್ಯಗಳು ಕೇಳೋದು ಕರ್ತನ ಹೃದಯಗಳನ್ನ ಆಯ್ತಪಡಿಸ್ಕೊಳ್ತೀವಪ್ಪ. ಕರ್ತನಿನ ವಾಕ್ಯಗಳನ್ನು ಕೇಳಿ ಆ ವಾಕ್ಯಗಳ ನಮ್ಮ ಹೃದಯದಲ್ಲಿ ಅಪ್ಪ ಮುದ್ರೆಯಾಗಿ ಇದ್ದು ಕರ್ತನೆ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳೋದಕ್ಕೆ ನಮ್ಗೆ ಸಹಾಯ ಮಾಡು ಕರ್ತನೆ. ಕರ್ತನೆ ಪ್ರತಿದಿನ ವಾಕ್ಯಗಳು ಕೇಳಿ ನಿಮ್ಮಲ್ಲಿ ನಾವು ಬೆಳೆಯೋದಕ್ಕೆ ನಮ್ಗೆ ಸಹಾಯ ಮಾಡು. ನಮ್ಮನ್ನ ಆಶ್ವಾಸು ಕರ್ತನೆ. ಈ ಜೂಮ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದಾರೋ ಕರ್ತನೆ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು ನಿನ್ ಬಲವನ್ನು ನೀನು ಪಾಲಿಸು. ವಿಶೇಷವಾಗಿ ಕರ್ತನೆ ನಾವು ವಾಕ್ಯಗಳನ್ನು ಕೇಳಿ ಕರ್ತನೆ ವಾಕ್ಯಗಳಂತೆ ನಡೆಯೋದು ನಮ್ಗೆ ಸಹಾಯ ಮಾಡು. ನಾವು ಲೋಕ ಸುವಾರ್ಥಕ್ಕಾಗಿ ನಮ್ಮನ್ನ ನಾವು ಆಯುಧಪಡಿಸಲು ಸಹಾಯ ಮಾಡು ಕರ್ತನೆ. ಅದೇ ರೀತಿ ವಿಶೇಷವಾಗಿ ಸೇವಕರು ನಿಮ್ಗೆ ಒಪ್ಪಿಸಿಕೊಡ್ತೇವೆ. ಸೇವಕರ ಮೂಲಕ ನೀವು ನಮ್ಮ ಜೊತೆ ಮಾತನಾಡು ಕರ್ತನೆ. ಆಶ್ವಾಸ ಬಲಪಡಿಸು. ಎಲ್ಲಾ ನಿಮ್ಗೆ ಒಪ್ಪಿಸಿಕೊಟ್ಟು ಯೇಸು ನಾಮದಿಂದ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೇನ್. ಈ ಸಮಯವನ್ನು ನಮ್ಮಲ್ಲಿರುವಂತ ಪಾಸ್ಟರ್ ಸೈಮನ್ ಅವ್ರಿಗೆ ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಪಾಸ್ಟರ್. ಈಗ ಕಳೆದ 5 ವಾರಗಳಿಂದಲೂ ನಾವು ಈ 5 ಬೆರಳಿನ ಸುವಾರ್ತೆಯನ್ನ ಕೇಳ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗಿದೆ ಅಂತ ನಂಬ್ತೀನಿ. ಯೋಹಾನ 3:16 ಆಧಾರವಾಗಿಟ್ಟುಕೊಂಡು ಈ ರಕ್ಷಣೆಯ ಮಾರ್ಗವನ್ನ ನಾವು ಕೇಳಿದ್ವಿ. ಸೊ ಪ್ರಾರಂಭದಲ್ಲೇ ನಾನು ಹೇಳ್ತಾ ಇದ್ದೆ, ಒಬ್ಬೊಬ್ರು ಒಂದೊಂದು ವಾರ. ಈ ದಿನ ನಾನು 10-15 ನಿಮಿಷ ಅದನ್ನ ಇನ್ನೊಂದ್ಸಲಿ ಆ 5 ಬೆರಳಿರುವಂತದ್ದನ್ನ ಮಾತ್ರನೇ ಓಪನ್ ಮಾಡಿ ಆ ಸ್ಕ್ರೀನ್ ಮೇಲೆ ತೋರಿಸಿ ಹೇಳ್ತೀನಿ.
ಮತ್ತೆ ಆ ಒಂದು ಮೆಸೇಜ್ ನಾನೇನು ರೆಡಿ ಮಾಡಿದ್ದೀನಿ ಅದನ್ನ ಕೂಡ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ನೀವು ಅದನ್ನೆಲ್ಲ ಇಟ್ಕೊಂಡು ಓದಿ ಅರ್ಥ ಮಾಡ್ಕೊಂಡು ನೀವು ಪ್ರಿಪೇರ್ ಆಗ್ಬಿಟ್ಟು ಒಂದೊಂದು ವಾರ ಒಬ್ಬೊಬ್ರು ನೀವ್ ಅನ್ಕೋಬಹುದು ಒಂದ್ ವೇಳೆ 5 ನಿಮಿಷ 10 ನಿಮಿಷ ನಾನು ಹೇಳ್ಬೋದೇನೋ ಅಂತ. ಆದ್ರೆ ಅದನ್ನ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ಖಂಡಿತವಾಗ್ಲೂ ನೀವು ಒಂದು 20 ರಿಂದ ಅರ್ಧ ಗಂಟೆ ನೀವು ಖಂಡಿತ ಹೇಳ್ತೀರಾ. ಹಾಗಾಗಿ ಪ್ರಿಪೇರ್ ಆಗ್ಬಿಟ್ಟು ನೀವ್ ಇದನ್ನ ಹಂಚ್ಕೋಬೇಕಂತ ಹೇಳಿ ಎದುರು ನೋಡ್ತಿದ್ದೀನಿ. ಯಾಕಂದ್ರೆ ಇದು ನಾವು ಪಡ್ಕೊಳ್ತಿರೋದು ಟ್ರೈನಿಂಗ್, ಮೆಸೇಜ್ ಅಲ್ಲ ಸುಮ್ನೆ ಕೇಳ್ಕೊಂಡು ಹಾಗೆ ಹೋಗ್ಬಿಡೋದಕ್ಕೆ. ಸೊ ನೀವು ಕೂಡ ಒಂದ್ಸಲಿ ಅದನ್ನ ಪ್ರಿಪೇರ್ ಮಾಡಿ ಎಲ್ಲರ ಜೊತೆ ಹಂಚ್ಕೊಳ್ಳುವಾಗ ಇನ್ನು ನಿಮ್ಗೆ ಹೆಚ್ಚು ಆಳವಾಗಿ ಆ ಸತ್ಯ ಗೊತ್ತಾಗುತ್ತೆ. ಮತ್ತೆ ಬೇರೆ ಎಲ್ಲೇ ಆಗ್ಲಿ ನೀವು ಈ ಒಂದು ಸತ್ಯವನ್ನ ಹಂಚ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಶ್ರದ್ಧೆಯಿಂದ ಕೇಳಿ ನೋಟ್ಸ್ ಬರ್ಕೊಳ್ಳಿ. ಮತ್ತೆ ಇವತ್ತು ಈ ಮೀಟಿಂಗ್ ಆದ್ಮೇಲೆ ನಾನು ಆ ಮೆಸೇಜನ್ನೆಲ್ಲ ಗ್ರೂಪ್ ಅಲ್ಲಿ ಹಾಕ್ತೀನಿ. ಈಗ ಫಸ್ಟ್ ಈ ವಾರ ನಾನು ಇದನ್ನ ಹೇಳಿದ್ಮೇಲೆ ಬರೋ ವಾರ ತಿಮೋತಿ ಪಾಸ್ಟ್ರು ಇದನ್ನ ಹಂಚ್ಕೊಳ್ತಾರೆ. ಅದಾದ್ಮೇಲೆ ಪ್ರೇಮ ಹಂಚ್ಕೊಳ್ಳುತ್ತೆ. ಅದಾದ್ಮೇಲೆ ಇಲ್ಲಿ ಪಾಶ್ರಮ್ ಅವರು ಹಂಚ್ಕೊಳ್ತಾರೆ. ಅದಾದ್ಮೇಲೆ ಅರ್ಜುನ್ ಬದರು, ಲತಾ ಸಿಸ್ಟ್ರು, ಪ್ರಸಾದು, ವೆಂಕಟೇಶ್ ಇವರೆಲ್ಲ ಹಂಚ್ಕೊಳ್ತಾರೆ. ಕುಸುಮಕ್ಕ ಅವ್ರು ಹಂಚ್ಕೊಳ್ತಾರೆ. ಸೊ ಇನ್ನು ಹೊಸದಾಗಿರೋರು ಒಂದ್ ವೇಳೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಿಲ್ಲ ಅಂದ್ರು ಪರವಾಗಿಲ್ಲ, ನೀವು ಜಾಯಿನ್ ಆಗ್ತಾ ಇರಿ. ಜಾಯಿನ್ ಆಗ್ತಾ ಈಗ ಇವರೆಲ್ಲರೂ ಯಾವ ರೀತಿ ಹೇಳ್ತಾರೆ ಅದನ್ನ ನೀವು ಗಮನಿಸ್ತಾ ಹೋದ್ರೆ ನೀವು ಕೂಡ ಕೊನೆಗೆ ಕನಿಷ್ಠ ಒಂದು 5 ನಿಮಿಷ ಆದ್ರೂ ನಿಮ್ಗೆ ಏನ್ ಅರ್ಥ ಆಗಿದೆಯೋ ಅದನ್ನ ಹೇಳ್ಬೋದು. ತುಂಬಾ ಬ್ರೇಕ್ ಕೇಳ್ತಿಲ್ವಾ ನನ್ನ ವಾಯ್ಸು? ಇಲ್ಲ ಪಾಸ್ಟ್ರೆ, ನೀವು ಅವಾಗಿಂದ ಮಾತಾಡಿದೇನು ಕೇಳಿಸಿಲ್ಲ, ತುಂಬಾ ಬ್ರೇಕ್ ಆಗ್ತಾ ಇದೆ. ಅದು ನಿಮಗ್ ಮಾತ್ರ ಹಂಗ ಆಗ್ತಿದೆ ಸಿಸ್ಟರ್, ಎಲ್ಲರೂ ಕೇಳಿಸ್ತಿದೆ ಅಂತ. ಲೀವ್ ಆಗ್ಬಿಟ್ಟು ಇನ್ನೊಂದ್ಸಲಿ ಜಾಯಿನ್ ಆಗಿ ಸಿಸ್ಟರ್. ಕೇಳಿಸ್ತಿದ್ಯಲ್ಲ ತಿಮೋತಿ ಭಾಷೆ? ಎಲ್ಲರಿಗೂ ಕೇಳಿಸ್ತಿದೆ. ಒಂದ್ ವೇಳೆ ನಿಮ್ಗೆ ಬ್ರೇಕ್ ಆಗ್ತಿದ್ರೆ ಒಂದ್ಸಲಿ ಲೀವ್ ಆಗ್ಬಿಟ್ಟು ಮತ್ತೆ ರೀಜಾಯಿನ್ ಆಗಿ. ಎಲ್ಲರಿಗೂ ಕೇಳಿಸ್ತಿಲ್ಲ ಅಂದ್ರೆ ಈ ಕಡೆಯಿಂದ ಸಮಸ್ಯೆ ಇರುತ್ತೆ. ಸೊ ಹಾಗೆ ಈಗ ಬರೋ ವಾರ ತಿಮೋತಿ ಪಾಷ ಹೇಳ್ತಾರೆ. ಮತ್ತೆ ಈ ವಾರದಿಂದ ಇನ್ನು ಬರೋ ವಾರ ಈಗ 15 ದಿನ ಆಲ್ಮೋಸ್ಟ್ ಟೈಮ್ ಇರುತ್ತೆ ನಿಮಗೆ. ಸೊ ನೀವು ರೆಡಿ ಆಗಿದ್ರೆ ನಾನು ಒಬ್ಬೊಬ್ರಿಗೂ ಹೇಳ್ತೀನಿ, ನಾನು ರೆಡಿ ಆಗಿಲ್ಲ ಅಂತ ಹೇಳ್ಬೇಡಿ, ಎಕ್ಸ್ಕ್ಯೂಸ್ ಏನು ಹೇಳ್ಬೇಡಿ. ನೀವು ಸಿದ್ಧರಾಗಿದ್ರೆ ಒಂದೊಂದು ವಾರನೂ ನಿಮ್ಗೆ ಅವಕಾಶ ಸಿಗುತ್ತೆ, ನೀವು ಅದನ್ನ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಬೋದು. ಇದೆಲ್ಲ ಮುಗಿದ ಮೇಲೆ ಮತ್ತೆ ನೆಕ್ಸ್ಟ್ ಟಾಪಿಕ್ಗೆ ನಾವು ಹೋಗೋಣ. ಅನೇಕ ವಿಷಯಗಳಿದೆ ಬೈಬಲ್ನಲ್ಲಿ ನಾವು ಕಲಿಬೇಕಾಗಿರುವಂತದ್ದು, ಒಂದೊಂದಾಗಿ ನಾವು ಕಲಿತಾ ಹೋಗೋಣ. ಒಂದ್ ವೇಳೆ ಬೈಬಲ್ ಅಲ್ಲಿ ನಿಮ್ಗೇನಾದ್ರೂ ಡೌಟ್ ಇದ್ರೆ, ಯಾವ್ದಾದ್ರು ವಚನಗಳು, ಯಾವ್ದಾದ್ರು ಬೈಬಲ್ ಅಲ್ಲಿ ಇರುವಂತಹ ವಿಷಯಗಳು ಅರ್ಥ ಆಗಿಲ್ಲ ಅಂದ್ರೂ ಕೂಡ ನನ್ನ ಪರ್ಸನಲ್ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರು ಇಲ್ಲ ಕಾಲ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಾವು ವಿವರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇನ್ನೊಂದ್ಸಲಿ 5 ಬೆರಳಿನ ಸುವಾರ್ತೆಯನ್ನ ನೋಡೋಣ. ಇದು ತುಂಬಾ ಎಫೆಕ್ಟಿವ್ ಆಗಿರುವಂತದ್ದು 5 ಬೆರಳಿನ ಸುವಾರ್ತೆ. ಬರೀ ಇದು ಯೋಹಾನ್ ಸುವಾರ್ತೆ 3:16 ಮಾತ್ರ ನಾವು ಬೇಸ್ ಮಾಡ್ಕೊಂಡು ಮಾತಾಡೋದಲ್ಲ. ಬೈಬಲ್ ಅಲ್ಲಿ ಯಾವ ಸ್ಟೋರಿನ ತಗೊಂಡ್ರು ಕೂಡ, ಬೈಬಲ್ ಅಲ್ಲಿ ಇರುವಂತ ಯಾವ ವಿಷಯವನ್ನು ತಗೊಂಡ್ರು ಕೂಡ ನಾವು ಈ 5 ಬೆರಳಿನ ಮೂಲಕ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳಿ ನೋಡ್ತೀವಿ. ಯೋಹಾನ್ ಸುವಾರ್ತೆ 3:16 ಮಾತ್ರನೇ ಅಲ್ಲ, ಬೇರೆ ಯಾವುದೇ ಸ್ಟೋರಿ ತಗೊಂಡ್ರು. ಈಗ ಆದಿಕಾಂಡದಲ್ಲಿ 1, 2, 3ನೇ ಅಧ್ಯಾಯಗಳನ್ನ ತಗೊಂಡ್ರು ಕೂಡ 5 ಬೆರಳಿನಿಂದ ಹೇಳ್ಬೋದು. ಅಲ್ಲಿ ದೇವರು ಈ ಲೋಕವನ್ನೆಲ್ಲ ಸೃಷ್ಟಿ ಮಾಡಿದ್ರು ಅಂತ ಇದೆಯಾ? ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ದೇವ್ರು ಅಂದ್ರೆ ಯಾರು? ಮೊದಲ ಬೆರಳು. ದೇವರೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದು. ಆದಿಯಲ್ಲಿ ದೇವರಿದ್ರು, ಆ ದೇವರೇ ಭೂಮಿ ಆಕಾಶಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು. ಹಾಗಾಗಿ ಇಲ್ಲಿ ಅದನ್ನೇ ನಾವು ನೋಡ್ತಾ ಇರೋದು. ಇಲ್ಲಿ ಯೋಹಾನ್ ಸುವಾರ್ತೆ 3:16 ಅನ್ನೋದು ಮೊದಲು ದೇವರು ಲೋಕವನ್ನ ಅಂತ ಹೇಳಿದೆಯಲ್ಲ. ಸೊ ದೇವರು ಅಂದ್ರೆ ಯಾರು ಅನ್ನೋದನ್ನ ನಾವ್ ಇಲ್ಲಿ ನೋಡ್ತಿರೋದು. ಆದಿಕಾಂಡ 1:1 ದೇವರು ಎಲ್ಲವನ್ನ ಸೃಷ್ಟಿ ಮಾಡ್ದಾತ. ಯಾರು ದೇವರು? ಸೃಷ್ಟಿ ಮಾಡ್ದಾತನು. ಇವತ್ತು ನಾವು ಸೃಷ್ಟಿಗಳನ್ನ ಪೂಜೆ ಮಾಡ್ತಾ ಇದ್ದೀವಿ.
ಅದೇ ಸಮಸ್ಯೆ ಆಗ್ತಿರೋದು. ಈಗ ಲೋಕದಲ್ಲಿ ಅನೇಕರು ಅನೇಕ ದೇವರುಗಳನ್ನ ಪೂಜೆ ಮಾಡ್ತಿದ್ದಾರೆ. ಅವ್ರು ಸೃಷ್ಟಿ ಮಾಡಿರೋರ? ಲೋಕದಲ್ಲಿರೋದೆಲ್ಲ ಸೃಷ್ಟಿ ಮಾಡಿದಾರ? ಏನೋ ಒಂದು ಕಲ್ಲೋ ಒಂದು ಮರನೋ ಒಂದು ಬೆಟ್ಟನೋ ಸೃಷ್ಟಿ ಮಾಡಿದ್ರೆ ಅಲ್ಲ ಹೇಳ್ತಿರೋದು, ಅದು ಕಥೆಗಳು. ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿರೋರೇ ದೇವರು. ಏನೋ ಒಂದು ಅದ್ಭುತ ಮಾಡೋದಲ್ಲ ದೇವ್ರು. ಸೈತಾನ ಅಲ್ಲೊಂದು ಇಲ್ಲೊಂದು ಅದ್ಭುತ ಮಾಡ್ತಾನೆ, ಅದಕ್ಕೆ ಸೈತಾನ ದೇವ್ರು ಅಂತ ಜನ ಪೂಜೆ ಮಾಡ್ತಾ ಇದ್ದಾರೆ. ಆದ್ರೆ ದೇವರಾಗಿರೋರ್ಗೆ ಅಸಾಧ್ಯ ಅಂತ ಯಾವುದು ಇರಲ್ಲ. ಸೊ ಎಲ್ಲವನ್ನ ಕೂಡ ದೇವರು ತನ್ನ ಮಾತಿನಿಂದ ಸೃಷ್ಟಿ ಮಾಡಿದ್ದಾರೆ. ಆತನೇ ದೇವರು. ಸೊ ಇದನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರೋ ಆ ರೀತಿ ಬೈಬಲ್ ಆಧಾರದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನೀವು ಟ್ರೈ ಮಾಡುವ. ಮತ್ತೆ ದೇವ್ರು ಯಾರು? ನಿನ್ನನ್ನ ನನ್ನನ್ನ ಸೃಷ್ಟಿ ಮಾಡಿದವರೇ ದೇವರು. ಈ ಲೋಕವನ್ನ ಮಾತ್ರ ಅಲ್ಲ, ನಿನ್ನನ್ನ ನನ್ನನ್ನ ಸೃಷ್ಟಿ ಮಾಡಿದವರು. ನಾವು ನಮ್ಮ ಅಪ್ಪ ಅಮ್ಮನ ಮೂಲಕ ಬಂದಿರ್ಬೋದು ಈ ಲೋಕದಲ್ಲಿ, ಆದ್ರೆ ನಮ್ಮ ಅಪ್ಪ ಅಮ್ಮನ ಗೊತ್ತಾ ನಾವ್ ಈ ಲೋಕದಲ್ಲಿ ಬರ್ತಿದೀವಿ ಅಂತ? ಹೆಣ್ಣ ಗಂಡ ಅಂತ ಅವ್ರಿಗೆ ಗೊತ್ತಾ? ಇಲ್ಲ. ನಾವು ನಮ್ಮ ತಂದೆಯ ಚಿತ್ತದಂತೆ ನಮ್ಮ ತಾಯಿಯ ಚಿತ್ತದಂತೆ ಹುಟ್ಟಿಲ್ಲ. ಈಗ ತಂದೆ ತಾಯಿ ಕೆಲವರು ಬೈತಾರಲ್ಲ ಮಕ್ಕಳ ಮೇಲೆ ಕೋಪ ಬಂದಾಗ, ನೀನ್ ಯಾಕಾದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ವು, ನೀನ್ ಇಂಥವನ್ ಆಗಿರ್ತೀಯ ಇಂಥವಳು ಆಗಿರ್ತೀಯ ಅಂದ್ರೆ ನಾನು ಅಲ್ಲೇ ಹುಟ್ಟಿದಾಗಲೇ ಸಾಯಿಸ್ಬಿಡ್ತಿದ್ದೆ ಅಂತ ಕೋಪದಲ್ಲಿ ಏನೆಲ್ಲ ಮಾತಾಡ್ತಾರಲ್ಲ ತಂದೆ ತಾಯಿ. ಅಂದ್ರೆ ಅವರ ಇಷ್ಟದಂತೆ ನಾವು ಹುಟ್ಟಿಲ್ಲ, ದೇವ್ರ ಇಷ್ಟದಂತೆ ಹುಟ್ಟಿರೋದು. ದೇವರ ಸೃಷ್ಟಿ ನಾವು. ಜಗದ್ ಉತ್ಪತ್ತಿಗಿಂತ ಮುಂಚೆಯೇ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ದೇವರ ಸ್ವರೂಪದಲ್ಲಿ ನಾವು ಸೃಷ್ಟಿಯಾಗಿರೋದು. ನಮ್ಮ ತಂದೆ ತಾಯಿ ಸ್ವರೂಪ ಅಲ್ಲ, ದೇವರ ಸ್ವರೂಪ. ಮನುಷ್ಯರೆಲ್ಲರೂ ಕೂಡ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟೇ ಅಲ್ಲದೆ ದೇವರು ಈ ಲೋಕವನ್ನೆಲ್ಲ ಸೃಷ್ಟಿ ಮಾಡಿ ನಿನಗೂ ನನಗೂ ಕೊಟ್ಟಿದ್ದಾರೆ. ಯಾಕಂದ್ರೆ ಆತನ ಮಕ್ಕಳು ನಾವು. ಈಗ ನನಗಿಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನನಗಿರೋದೆಲ್ಲ ಅವ್ರಿಗೋಸ್ಕರ ತಾನೆ. ನನಗಿರೋದೆಲ್ಲ ಅವ್ರಿಗೋಸ್ಕರನೇ. ನಾನು ಇವತ್ತು ಏನ್ ಕಷ್ಟ ಪಡ್ತಾ ಇದ್ದೀನಿ, ನಾನು ಏನ್ ಕೂಡಿಡ್ತಾ ಇದ್ದೀನಿ, ನಾನು ಏನೆಲ್ಲ ಮಾಡ್ತಿದ್ದೀನಿ, ಅದು ನನ್ನ ಮಕ್ಕಳಿಗಲ್ದೆ ಇನ್ಯಾರಿಗೆ? ಈ ಲೋಕದಲ್ಲಿ ದೇವ್ರು ಏನೆಲ್ಲ ಸೃಷ್ಟಿ ಮಾಡಿದ್ದಾರೆ ಎಲ್ಲವೂ ತನ್ನ ಮಕ್ಕಳಿಗೇನೆ. ಸೊ ಈ ಲೋಕವನ್ನ ಆಳ್ವಿಕೆ ಮಾಡ್ಲಿಕ್ಕೆ, ಈ ಲೋಕದಲ್ಲಿ ಇರೋದೆಲ್ಲವನ್ನ ಸ್ವಾಧೀನ ಮಾಡ್ಕೊಂಡು ಆಳ್ವಿಕೆ ಮಾಡ್ಲಿಕ್ಕೆನೆ ದೇವ್ರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಕಾರಣ ಆತನ ಮಕ್ಕಳು ನಾವು. ಸೊ ಇದು ದೇವರು. ದೇವರನ್ನವರು ಎಲ್ಲವನ್ನ ಸೃಷ್ಟಿ ಮಾಡಿರೋರಾಗಿರ್ಬೇಕು. ದೇವರನ್ನವರು ಮನುಷ್ಯರನ್ನ ಸೃಷ್ಟಿ ಮಾಡಿರೋರಾಗಿರ್ಬೇಕು. ದೇವರನ್ನವರು ತನ್ನ ಜೀವ ಶ್ವಾಸವನ್ನ ಕೊಟ್ಟಿರೋರಾಗ್ಬೇಕು. ದೇವರನ್ನವರು ಖಂಡಿತವಾಗ್ಲೂ ಕೂಡ ಮನುಷ್ಯರಿಗೆ ಆಶೀರ್ವದಿಸಿ ಈ ಭೂಲೋಕದ ಮೇಲೆ ಅಧಿಕಾರವನ್ನು ಕೊಟ್ಟಿರೋರಾಗಿರ್ಬೇಕು. ಆತನೇ ದೇವರು. ಇದನ್ನೆಲ್ಲ ಮಾಡಿರೋರು ಯಾರಾದ್ರೂ ಇದಾರೆ ಅಂದ್ರೆ ಅವರೇ ದೇವರು. ದೇವ್ರ ನಾಮಕ್ಕೆ ಸ್ತೋತ್ರ. ಬೈಬಲ್ ಅಲ್ಲಿ ಮೊದಲ ಪುಸ್ತಕ ಮೊದಲ ಅಧ್ಯಾಯದಲ್ಲೇ ಈ ಲೋಕದ ಸೃಷ್ಟಿಯ ಬಗ್ಗೆ, ಮನುಷ್ಯನ ಸೃಷ್ಟಿಯ ಬಗ್ಗೆ, ಜೀವಾತ್ಮದ ಬಗ್ಗೆ ಇದೆ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ಸೃಷ್ಟಿ ಮಾಡಿದ್ರು ಅಂತ. ಈಗ ಎರಡನೇ ಬೆರಳನ್ನ ನೋಡುವಾಗ ಜಸ್ಟ್ ಈ ಬೆರಳುಗಳನ್ನೋದು ನಮ್ ನೆನಪಲ್ಲಿ ಇರೋದಕ್ಕೋಸ್ಕರ ಅಷ್ಟೇನೆ. ಈಗ ಸುಮ್ನೆ ನಾನು ಹಂಗೆ ಹೇಳ್ತಾ ಹೋದ್ರೆ ನಿಮ್ಗೆ ಅಷ್ಟು ನೆನಪಿರಲ್ಲ. ಆದ್ರೆ ಈ ನೋಡೋದ್ರ ಮೂಲಕ ಒಂದೊಂದು ಕೂಡ ನಮ್ಮ ಮನಸ್ಸಲ್ಲಿ ಮುದ್ರೆ ಆಗುತ್ತೆ ಅನ್ನೋ ವಿಷಯಕ್ಕೆ ಮಾತ್ರನೇ ಬೆರಳನ್ನ ಉದಾಹರಣೆ ತಗೊಂಡಿದ್ವಿ. ಬೇರೆ ಬೇರೆ ರೀತಿಯಲ್ಲಿ ಕೂಡ ಇದನ್ನ ಹೇಳ್ಬೋದು. ಈಗ ಕಲರ್ಸ್ ಇದೆಯಲ್ಲ, 5 ಕಲರ್ ಮೂಲಕ ಕೂಡ ನಾವು ಸುವಾರ್ತೆನ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಎರಡನೇ ಬೆರಳು ಬಂದು ಲೋಕ ಕಪ್ಪು ಕಲರ್ ಅಲ್ಲಿ ಇದೆ. ಕಾರಣ ಪಾಪ ಅಂದ್ರೇನೆ ಕಪ್ಪು ಕಲರ್ಗೆ, ಅಂಧಕಾರಕ್ಕೆ, ಕತ್ತಲೆಗೆ ಸೂಚನೆ ಆಗಿದೆ ಅಲ್ವಾ? ಅದಕ್ಕೋಸ್ಕರ ಅಷ್ಟೇನೆ. ಸೊ ಪಾಪದಿಂದ ತುಂಬಿರುವಂತಹ ಲೋಕವನ್ನ ದೇವರು ಪ್ರೀತಿ ಮಾಡಿದ್ರು. ಲೋಕ ಅಂದ್ರೆ ಮನುಷ್ಯರು, ಪಾಪದಿಂದ ತುಂಬಿರುವಂತಹ ಮನುಷ್ಯರು, ದೇವರಿಂದ ದೂರವಾಗಿರುವಂತಹ ಮನುಷ್ಯರು, ಸೈತಾನನ ಮಕ್ಕಳಾಗಿರುವಂತಹ ಮನುಷ್ಯರು. ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡು ಪಾಪ ಕೊಡೋ ಸಂಬಳ ಮರಣದಲ್ಲಿ ಇದ್ದಂತಹ ಮನುಷ್ಯರು. ಈ ಲೋಕ ಸೈತಾನನಿಗೆ ಮಕ್ಕಳಾಗಿದ್ರು. ಅಂದ್ರೆ ದೇವ್ರು ಸೃಷ್ಟಿ ಮಾಡಿದ ತಾನೆ. ದೇವ್ರು ಸೃಷ್ಟಿ ಮಾಡಿರುವಾಗ ದೇವ್ರ ಮಕ್ಕಳಾಗಿರ್ಬೇಕಾಗಿತ್ತು. ಆದಮ ಯಾರ ಮಗ? ದೇವರ ಮಗ. ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ ಕೊನೆಯ ವಚನವನ್ನ ನಾವು ನೋಡುವಾಗ, 31ನೇ ವಚನ ಅನ್ಸುತ್ತೆ, ಓದುವಾಗ ಅಲ್ಲಿ ಆದಾಮನು ದೇವರ ಮಗನು ಅಂತ ಇದೆ. ದೇವರ ಮಗನಾಗಿದ್ದಂತ ಆದಾಮ ಸೈತಾನನ ಮಗನಾದ. ಯಾಕೆ? ದೇವ್ರ ಮಾತನ್ನ ಅವನು ಕೇಳಲಿಲ್ಲ. ದೇವ್ರ ಮಾತಿಗೆ ವಿಧೇಯನಾಗದೆ ಸೈತಾನನ ಮಾತಿಗೆ ವಿಧೇಯನಾದ. ದೇವ್ರ ಮಾತಿಗಿಂತ ಸೈತಾನ ಮಾತೆ ಚೆನ್ನಾಗಿ ಇದೆ ಅನ್ಸುತ್ತ ಅವನಿಗೆ.
ಅದಕ್ಕೋಸ್ಕರ ತಿನ್ಬೇಡ ಅಂತ ಹೇಳಿರುವಂತ ಹಣ್ಣನ್ನ ಅವನು ತಿಂದ, ಅವನು ಪಾಪದಲ್ಲಿ ಬಿದ್ದ. ಪಾಪ ಅಂದ್ರೆ ಏನು? ದೇವರಿಂದ ದೂರ ಆಗೋದು. ಪಾಪ ಅಂದ್ರೆ ದೇವರ ಮಹಿಮೆ ನಮ್ಮನ್ನ ಬಿಟ್ಟು ಹೋಗೋದು. ಈಗ ಮನುಷ್ಯರನ್ನ ದೇವ್ರು ಏನಕ್ಕೆ ಸೃಷ್ಟಿ ಮಾಡಿದ್ರು? ದೇವ್ರ ಜೊತೆ ಇರೋದಕ್ಕೆ ಸೃಷ್ಟಿ ಮಾಡು. ನಿನ್ನನ್ನ ದೇವ್ರು ಯಾಕೆ ಸೃಷ್ಟಿ ಮಾಡಿದ್ರು? ದೇವ್ರ ಜೊತೆ ಇರೋದಕ್ಕೆ ಸೃಷ್ಟಿ ಮಾಡು. ಈಗ ನೀನ್ ದೇವರಿಂದ ದೂರ ಇದೆಯಾ ಅಂದ್ರೆ ಅರ್ಥ ಏನು? ನೀನು ಪಾಪಿ ಆಗಿದೆಯಾ ಅಂತಾನೆ ಅರ್ಥ. ಯೇಸುವಿನ ಬಳಿಗೆ ಬರದೇ ಇರೋರು, ಯೇಸುವನ್ನ ನಂಬದೇ ಇರೋರೆಲ್ಲರೂ ಕೂಡ ಪಾಪಿಗಳು, ಅನೀತಿವಂತರು. ಆದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವವರು ದೇವರ ಮಕ್ಕಳಾಗ್ತಾರೆ ಅಂತ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಮಕ್ಕಳಾಗ್ಬೇಕು ಮತ್ತೆ ಅಂದ್ರೆ ಯೇಸುವಲ್ಲಿ ನಂಬಿಕೆ ಇಡೋದು ಒಂದೇ ಮಾರ್ಗ, ಬೇರೆ ಮಾರ್ಗನೇ ಇಲ್ಲ. ಅದಕ್ಕೆ ರಕ್ಷಣೆ ಮಾರ್ಗ ಅನ್ನೋದು. ಸೊ ಪಾಪ ಮಾಡಿ ಮನುಷ್ಯರೆಲ್ಲ ದೂರ ಅಂದ್ರೆ ಈ 3 ಮೈನ್ ಸಮಸ್ಯೆಗಳೇನು ಅಂದ್ರೆ, ಲೋಕ ಅಂದ ತಕ್ಷಣ 3 ಸಮಸ್ಯೆಗಳು ನೆನಪಾಗ್ಬೇಕು ನಮಗೆ. 1 ಸೈತಾನ, 2 ಪಾಪ, 3ನೇದು ನರಕ. ಸೈತಾನನಿಗೆ ಒಳಗಾಗಿ ಪಾಪ ಮಾಡಿ ನರಕಕ್ಕೆ ಹೋದ್ರು. ಮನುಷ್ಯರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾ ಇದ್ದಾರೆ. ಸೈತಾನನಿಗೆ ನರಕ ಫಿಕ್ಸ್ ಆಗ್ಬಿಟ್ಟಿದೆ. ಸೈತಾನ ನಂಬಿ ಬಂದಂತ ದೇವದೂತರುಗಳೆಲ್ಲ ದೆವ್ವಗಳಾಗಿ ನರಕಕ್ಕೆ ಹೋಗೋರಾಗಿದ್ದಾರೆ. ಈಗ ಆ ಸೈತಾನನ ಮಾತು ಕೇಳ್ಕೊಂಡು ಸೈತಾನನ ಮಕ್ಕಳಾಗಿರುವಂತರೆಲ್ಲರೂ ಕೂಡ ನರಕಕ್ಕೆ ಹೋಗ್ಬೇಕು. ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡ್ತೀವಲ್ಲ 24:45 25ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಸೈತಾನನಿಗೂ ಅವನ ದೂತರಿಗೂ ಸಿದ್ಧವಾಗಿರುವಂತ ಈ ಬೆಂಕಿಯ ಕೆರೆಗೆ ನೀವು ಹೋಗಿ ಅಂತ ಹೇಳ್ಬಿಟ್ಟು ಎಡಗಡೆಯಲ್ಲಿರುವವರಿಗೆ ಯೇಸು ಸ್ವಾಮಿ ಗದರಿಸ್ತಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಆಡುಗಳು ಅವಿಶ್ವಾಸಿಗಳನ್ನ ಸೂಚಿಸುತ್ತೆ, ಕುರಿಗಳು ವಿಶ್ವಾಸಿಗಳನ್ನ ಸೂಚಿಸುತ್ತೆ. ನರಕಕ್ಕೆ ಹೋಗ್ಬೇಕು ಸೈತಾನ. ಸೈತಾನನನ್ನ ನಂಬುವವರೆಲ್ಲ, ಸೈತಾನ್ ಹಿಂಬಾಲಿಸೋರೆಲ್ಲರೂ, ಪಾಪದಲ್ಲಿ ಇರೋರೆಲ್ಲರೂ ನರಕಕ್ಕೆ ಹೋಗ್ಬೇಕು. ಇವತ್ತು ಯಾರೆಲ್ಲ ಯೇಸುವನ್ನ ನಂಬದೆ ಸಾಯ್ತಿದ್ದಾರೆ ಅವರೆಲ್ಲ ನರಕಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಅವಕಾಶನೇ ಇಲ್ಲ ಅವ್ರಿಗೆ ತಪ್ಪಿಸಿಕೊಳ್ಳಕ್ಕೆ. ಈಗ ಈ ಲೋಕದಲ್ಲಿ ನಾವೇನೇ ಕಳ್ಕೊಂಡ್ರು ಪಡ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಅವಕಾಶಗಳು ಸಿಗುತ್ತೆ. ಮನೆ ಕಳ್ಕೊತೀವ, ಮತ್ತೆ ಮನೆನ ಮತ್ತೆ ಹೊಂದ್ಕೋಬಹುದು, ಗಳಿಸ್ಕೋಬಹುದು. ಹಣ ಕಳ್ಕೊತೀವ, ಹಣ ಗಳಿಸ್ಕೋಬಹುದು. ಆಸ್ತಿ ಕಳ್ಕೊತೀವ, ಆಸ್ತಿ ಗಳಿಸ್ಬೋದು. ಆರೋಗ್ಯ ಕಳ್ಕೊತೀವ, ಆರೋಗ್ಯ ಹೊಂದ್ಕೋಬಹುದು. ಈ ಲೋಕದಲ್ಲಿ ನಾವು ಏನೇ ಕಳ್ಕೊಂಡ್ರು ಕೂಡ ಅದನ್ನ ಮತ್ತೆ ಪಡ್ಕೋಬಹುದು. ಆದ್ರೆ ನಮ್ಮ ಆತ್ಮವನ್ನ ಕಳ್ಕೊಂಡ್ರೆ, ರಕ್ಷಣೆ ಇಲ್ಲದೆ ನಾವು ಸತ್ತ ಮೇಲೆ ಯಾವುದನ್ನು ಕೂಡ ನಾವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೆ 2ನೇ ಅವಕಾಶ ಇಲ್ಲ. ಸೊ ನರಕದಲ್ಲಿ ಇದ್ದಾರೆ ಜನ. ನರಕದ ಹಿನ್ನೆಲೆ ಅಂತ ಹೇಳ್ತೀವಿ ಅದನ್ನ, ಬ್ಯಾಕ್ ಗ್ರೌಂಡ್. ಈಗ ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಸತ್ತ ಮೇಲೆ ಅವ್ರು ನರಕಕ್ಕೆ ಹೋಗ್ಬೇಕು. ಉದಾಹರಣೆ, ಐಶ್ವರ್ಯವಂತನು ಮತ್ತು ಲಾಜರ್ ಇದ್ದಾರೆ. ಲಾಜರು ಪರಲೋಕದ ಹಿನ್ನೆಲೆಯುಳ್ಳವನಾಗಿದ್ದ ಈ ಲೋಕದಲ್ಲೇ. ಐಶ್ವರ್ಯವಂತ ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ದ. ಹಾಗಾಗಿ ಸತ್ತ ಮೇಲೆ ಲಾಜರ್ ಏನೋ ಪರಲೋಕಕ್ಕೆ ನೇರವಾಗಿ ಹೋಗ್ತಾನೆ, ಅದೇ ಐಶ್ವರ್ಯವಂತ ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೆ. ಯಾಕಂದ್ರೆ ಈ ಲೋಕದಲ್ಲಿ ಅವ್ರು ಬದುಕ್ತಿದ್ದಿದ್ದೇ ಒಬ್ರು ಪರಲೋಕದ ಹಿನ್ನೆಲೆಯಲ್ಲಿ, ಇನ್ನೊಬ್ರು ನರಕದ ಹಿನ್ನೆಲೆಯಲ್ಲಿ. ಸೊ ಇವತ್ತು ಅವಿಶ್ವಾಸಿ 6 ಸ್ಥಿತಿಗಳೇನು? ಸೈತಾನನ ಮಕ್ಕಳಾಗಿರುವಂತದ್ದು, ವಿಗ್ರಹಾರಾಧನೆ ಮಾಡುವಂಥದ್ದು, ಮಾನಸಿಕ ಸಮಸ್ಯೆಗಳು, ಶಾರೀರಿಕ ಸಮಸ್ಯೆಗಳು, ಸಾವು, ನರಕ. ಮತ್ತು ಅವ್ರು ಸತ್ತ ಮೇಲೂ ಕೂಡ ಅವರೆಲ್ಲ ಪಾಪದ ಜೀವನವನ್ನ ಜೀವಿಸಿ ಸಾಯೋದ್ರಿಂದ ಅವರ ಪಾಪಗಳು ಕೂಡ ಶಾಪಗಳಾಗಿ ಮಕ್ಕಳು ಮೊಮ್ಮಕ್ಕಳ ಮೇಲೆ ತರ್ತಾ ಇದೆ. ಸೊ ಇದು ಲೋಕದ ಸ್ಥಿತಿ, ಇದು ಜನರ ಸ್ಥಿತಿ. ಸೊ ಇಂಥ ಲೋಕದ ಮೇಲೆ, ಇಂಥ ಮನುಷ್ಯರ ಮೇಲೆ ದೇವರು ಪ್ರೀತಿಯನ್ನ ಇಟ್ಟ. ಆಮೇಲೆ ಯಾಕಂದ್ರೆ ದೇವ್ರ ಸೃಷ್ಟಿ, ನಾವು ಈಗ ತಂದೆ ತಾಯಿಗೆ ಎಷ್ಟು ಪ್ರೀತಿ ಇರುತ್ತೆ ಮಕ್ಕಳ ಮೇಲೆ. ಈಗ ಬೇರೆಯವರು ಸ್ನೇಹಿತರಾಗ್ಲಿ, ಸಂಬಂಧಿಕರಾಗ್ಲಿ, ನಾವೇನಾದ್ರೂ ತಪ್ಪು ಮಾಡ್ಬಿಟ್ರೆ ತಕ್ಷಣ ನಮ್ಮಿಂದ ದೂರ ಆಗ್ಬಿಡ್ತಾರೆ. ನೀನ್ ಸವಾಸನೆ ಬೇಡ, ಕೆಟ್ಟವಳು ಅಂತ ಹೇಳ್ಬಿಟ್ಟು ನಮ್ಮಿಂದ ಸಂಬಂಧಗಳನ್ನ ಕಳ್ಕೊಂತಾರೆ. ನಮ್ಮನ್ನ ನೋಡಕ್ಕೂ ಇಷ್ಟಪಡಲ್ಲ, ನಮ್ ಜೊತೆ ಮಾತಾಡಕ್ಕೂ ಇಷ್ಟಪಡಲ್ಲ. ಅದೇ ತಂದೆ ತಾಯಿ ಆತರ ಅಲ್ವಲ್ಲ. ಈ ಲೋಕದ ತಂದೆ ತಾಯಿ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಕೂಡ ಅದನ್ನೆಲ್ಲ ಅವ್ರು ಕ್ಷಮಿಸ್ತಾರೆ, ಮತ್ತೆ ಪ್ರೀತಿ ಮಾಡ್ತಾರೆ. ಅದನ್ನ ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಹಠ ಸಾಧಿಸಲ್ಲ, ದ್ವೇಷ ಸಾಧಿಸಲ್ಲ. ಯಾಕಂದ್ರೆ ಅವ್ರ ಜನ್ಮ ಕೊಟ್ಟಿರೋರು ಅದಕ್ಕೋಸ್ಕರ. ಎಷ್ಟೇ ಆಗ್ಲಿ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋದು ಅದಕ್ಕೋಸ್ಕರ. ಸೊ ಇಲ್ಲಿ ದೇವ್ರು ಯಾಕೆ ನಮ್ಮನ್ನ ಪ್ರೀತಿ ಮಾಡ್ತಾರೆ? ಈಗ ಹಿಂದೂಗಳ ಪ್ರಕಾರ ನಾವು ನೋಡ್ತಾ ಇದ್ವಿ,
ವಿಷ್ಣುವಿನ ದಶಾವತಾರಗಳು ಇದೆ. ಆ ದಶಾವತಾರಗಳು ಏನ್ ಹೇಳುತ್ತೆ, ಒಂದೊಂದು ಯುಗದಲ್ಲೂ ಕೂಡ ಒಂದೊಂದು ಅವತಾರವನ್ನ ವಿಷ್ಣು ಎತ್ತಿದ್ದಾರೆ ಅಂತ. ಅದರಲ್ಲಿ ರಾಮನ ಅವತಾರ ಕೂಡ ಒಂದು. ಸೊ ನಾನು ಕೇಳಿದ ಪ್ರಕಾರ ಈ 10 ಅವತಾರಗಳು 10 ಯುಗಗಳಲ್ಲಿ ಯಾಕೆ ಎತ್ತಿ ಬಂದ್ರು ಅಂದ್ರೆ, ಕೆಟ್ಟವರನ್ನ ನಾಶ ಮಾಡಿ ಒಳ್ಳೆಯವ್ರನ್ನ ಉಳಿಸ್ಬೇಕು ಅಂತ. ದುಷ್ಟ ವಿನಾಶಕ, ಶಿಷ್ಟ ರಕ್ಷಕ ದುಷ್ಟ ವಿನಾಶಕ ಅಂತ ಒಂದು ಸಂಸ್ಕೃತದಲ್ಲಿ ಶ್ಲೋಕ. ಅಂದ್ರೆ ಈ 10 ಅವತಾರಗಳು ಕೂಡ ಎತ್ತಿದ್ದು ಒಳ್ಳೆಯವ್ರನ್ನ ರಕ್ಷಣೆ ಮಾಡೋದಕ್ಕೆ, ಕೆಟ್ಟವ್ರನ್ನ ನಾಶ ಮಾಡೋದಕ್ಕೆ. ಬೈಬಲ್ ಏನ್ ಹೇಳುತ್ತೆ, ನೀತಿವಂತನು ಇಲ್ಲ ಒಬ್ಬನಾದ್ರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿರೋರೆ, ಎಲ್ಲರೂ ದೇವರಿಂದ ದೂರ ಆಗಿರೋರೆ ಅಂತ ಹೇಳಿ ವಾಕ್ಯ ಹೇಳುತ್ತೆ. ಹಾಗಾಗಿ ಯೇಸು ಸ್ವಾಮಿ ನೀತಿವಂತನ ರಕ್ಷಣೆ ಮಾಡ್ಲಿಕ್ಕೆ ಬಂದಿಲ್ಲ, ನೀತಿವಂತರ ಇಲ್ಲ ಬೈಬಲ್ ಪ್ರಕಾರ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೆ ಹೋಗಿದ್ದಾರೆ. ಅದಕ್ಕೆ ರೋಮಾಪುರ 5ನೇ ಅಧ್ಯಾಯ 8ನೇ ವಚನ ಏನ್ ಹೇಳುತ್ತೆ, ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೇನೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಕಳಿಸಿ ಕೊಡೋದ್ರ ಮೂಲಕ ಆತ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾನೆ. ಇನ್ನೂ ಪಾಪಿಗಳಾಗಿರ್ಬೇಕು. ಒಳ್ಳೆಯವ್ರನ್ನ, ನೀನು ನಾನು ಒಳ್ಳೆಯವ್ರನ್ನ ಪ್ರೀತಿ ಮಾಡ್ತೀವಿ, ಕೆಟ್ಟವ್ರನ್ನ ನಾವು ಕೂಡ ಪ್ರೀತಿ ಮಾಡಲ್ಲ. ಅನೇಕ ಸಲ ನಾವೇ ಕೆಟ್ಟವರಾಗಿದ್ದು ಕೆಟ್ಟವ್ರನ್ನ ಪ್ರೀತಿ ಮಾಡಲ್ಲ. ಅನೇಕ ವಿಷಯಗಳಲ್ಲಿ ನಾವೇ ಸರಿ ಇರಲ್ಲ, ಆದ್ರೆ ಇನ್ನೊಬ್ರು ಆ ವಿಷಯದಲ್ಲಿ ಸರಿ ಇಲ್ಲ ಅಂದ್ರೆ ನಾವು ಅವ್ರನ್ನ ಇಷ್ಟಪಡಲ್ಲ. ದೇವ್ರು ಒಳ್ಳೆಯವನು. ಯೇಸು ಹೇಳ್ತಾರಲ್ಲ, ನೀವೇ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೇದ್ ಮಾಡುವಾಗ ಇನ್ನು ಪರಲೋಕದ ದೇವರು ನಾನು ಇನ್ನೆಷ್ಟು ಒಳ್ಳೇದ್ ಮಾಡ್ಬೇಕು. ಎಷ್ಟು ಒಳ್ಳೇದ್ ಮಾಡೋದು ಗೊತ್ತಾ ದೇವರು, ನನ್ನ ಒಬ್ಬನೇ ಮಗನ ನಿನಗೋಸ್ಕರ ನನಗೋಸ್ಕರ ಸಾಯೋದಕ್ಕೆ ಕೊಟ್ರು. ಸೊ ಯೇಸು ಕ್ರಿಸ್ತನು ಅಂದ್ರೆ 3ನೇ ಬೆರಳು. ಅದು ಕೆಂಪು ಬಣ್ಣ ಯಾಕೆ ಅಂದ್ರೆ ಅದು ರಕ್ತವನ್ನ ಸೂಚಿಸುತ್ತೆ. ಯೇಸುವಿನ ರಕ್ತ ಸಕಲ ಪಾಪಗಳನ್ನ ಶುದ್ಧೀಕರಿಸುವಂತ ರಕ್ತ, ಸೈತಾನನ ತಲೆ ಜಜ್ಜುವಂತಹ ರಕ್ತ. ಯೇಸುವಿನ ಸಿಲುವೆಯ ಮರಣ ಅದು ಸೈತಾನನ ದೃಷ್ಟಿಯಲ್ಲಿ ಯೇಸು ಸೋತೋದ ಅನ್ಕೊಂಡ. ಲೋಕದ ಜನರೆಲ್ಲರೂ ಯೇಸು ಸೋತೋದ ಅನ್ಕೊಂಡ್ರು. ಯಹೂದರೆಲ್ಲರೂ ಯೇಸುವನ ಸಿಲುವೆಗೆ ಹಾಕಿದ ಯಹೂದರು ಸಿಲುವೆಗೆ ಹಾಕದ್ಮೇಲೆ ಯೇಸುವಿನ ಕತೆ ಮುಗೀತು, ಯೇಸು ಸೋತೋದ ಅಂತ ಅನ್ಕೊಂಡ್ರು. ಆದ್ರೆ ಯೇಸು ಬಂದಿದ್ದೆ ಪ್ರಾಣ ಕೊಡಕ್ಕೆ. ನನ್ನ ಪ್ರಾಣವನ್ನು ಯಾರು ತೆಗಿಯಲ್ಲ, ನಾನೇ ಪ್ರಾಣ ಕೊಡಕ್ ಬಂದಿದ್ದೀನಿ ಅಂತ. ಅದನ್ನ ನಾನೇ ಕೊಡ್ತೀನಿ, ನಾನೇ ಅದನ್ನ ವಾಪಸ್ ತಗೊಂತೀನಿ ಅಂತ ಯೇಸು ಸ್ವಾಮಿ ಹೇಳಿರೋದು. ಅರೆ ಆದಿಕಾಂಡ 3:15 ಶ್ರೀ ಸಂತಾನ ಆದಿಕಾಂಡದಲ್ಲೇ ಹೇಳಲ್ಪಟ್ಟಿದೆ. ಆದಾಮವ್ವ ಪಾಪ ಮಾಡಿದ ಮರುಕ್ಷಣನೇ ಹೇಳಲ್ಪಟ್ಟಿದೆ ವಾಗ್ದಾನ. ಏನದು? ಶ್ರೀ ಸಂತಾನವಾಗಿ ಬರುವವನು ಸೈತಾನನ ತಲೆನ ಜಜ್ಜುತ್ತಾನೆ, ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ ಅಂತ. ಹಿಮ್ಮಡಿಯನ್ನ ಕಚ್ಚೋದಂದ್ರೆ ಏನು? ಯೇಸುವಿನ ಮರಣವನ್ನ ಸೂಚಿಸುತ್ತೆ ಅದು. ಸೈತಾನನ ತಲೆ ಜಜ್ಜೋದಂದ್ರೇನು? ತಲೆಯಿಂದಲೇ ಎಲ್ಲ ಅಧಿಕಾರ ನಡೆಯೋದು, ತಲೆಯಿಂದಲೇ ಎಲ್ಲರೂ ಆಳ್ವಿಕೆ ಮಾಡ್ತಿರೋದು. ಸೊ ಅವನ ಅಧಿಕಾರವನ್ನ, ಅವನ ಬಲವನ್ನ ಯೇಸು ಮುರಿದಿದ್ದಾರೆ. ಆದ್ರೆ ಸೈತಾನ ಯೇಸುವಿನ ಹಿಮ್ಮಡಿಯನ್ನ ಕಚ್ಚಿದಾನೆ ಅಂದ್ರೆ ಏನು? ಈ ಇಸ್ರಾಯೇಲ್ಯರನ್ನ, ಯಹೂದ್ರನ್ನ ಪ್ರೇರೇಪಿಸಿ ಯೇಸುವಿಗೆ ಸಿಲುವೆಗೆ ಹಾಕುವಂತೆ ಮಾಡಿದ್ದಾರೆ. ಆದ್ರೆ ಯೇಸು ಬಂದಿದ್ದೆ ನಮಗೋಸ್ಕರ ಸಾಯೋದಿಕ್ಕೆ. ಯಾಕಂದ್ರೆ ಪಾಪ ಕೊಡೋ ಸಂಬಳ ಮರಣ. ನಿನ್ನ ಪಾಪಕ್ಕಾಗಿ ನೀನ್ ಸಾಯ್ಬೇಕಾಗಿತ್ತು. ಹಾಗಾಗಿ ಆ ಪಾಪದ ಸಂಬಳವನ್ನ ಯೇಸು ಕ್ರಿಸ್ತನ್ ತಗೊಂಡು ಸಿಲುವೆಯಲ್ಲಿ ಸತ್ತಿರೋದು. ಹಾಗಾಗಿ ಯೇಸು ಕ್ರಿಸ್ತನು ಸತ್ಯ ಅರಸ, ಸತ್ಯ ಯಾಜಕ, ಸತ್ಯ ಪ್ರವಾದಿಯ ಕೆಲಸವನ್ನ ನೆರವೇರಿಸೋಕ್ ಬಂದ್ರು. ಲೋಕ ಅಂದ್ರೆ ಮುಖ್ಯವಾಗಿ 3 ವಿಷಯಗಳು ನೆನಪಿಟ್ಕೋಬೇಕು ಅಂದೆ: ಸೈತಾನ, ಪಾಪ, ನರಕ. ಈಗ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡುವಾಗ ಆತನು ಸತ್ಯ ಅರಸನಾಗಿ ಬಂದ. 1 ಯೋಹಾನ 3:8 ನೋಡುವಾಗ ಸತ್ಯ ಅರಸನಾಗಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಿದ್ದೇನು ಗೊತ್ತಾ? ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕೋಸ್ಕರ. ಅದು ಲಯ ಆಗಿದೆ. ಇವತ್ತು ಯೇಸು ಅಂದ್ರೆ ಸೈತಾನ ಭಯ. ಈ ಲೋಕದಲ್ಲಿ ಬೇರೆ ಯಾವ ದೇವರ ಹೆಸರು ಎತ್ತಿದ್ರು, ಯಾವ ಸ್ವಾಮೀಜಿ ಪೂಜಾರಿ ಹೆಸರು ಎತ್ತಿದ್ರು ಸೈತಾನ ಭಯ ಪಡಲ್ಲ. ಅವರೆಲ್ಲರೂ ಸೈತಾನನ ಗುಲಾಮರು, ಸೈತಾನನ ನೇಮಿಸಿರುವಂತವ್ರು ಅವರೆಲ್ಲ. ಆದ್ರೆ ಯೇಸು ಹೆಸರು ಎತ್ತಿದ್ರೇನೆ ಸೈತಾನ ಭಯ ಪಡೋದು, ಓಡೋದು. ಯಾಕಂದ್ರೆ ಅವ್ನು ಸೋತು ಹೋಗಿದ್ದಾನೆ ಸಿಲುವೆಯಲ್ಲಿ. ಯೇಸುನ ಸಿಲುವೆಗೆ ಹಾಕಿದ್ರೆ ಸಾಕು, ನನಗೆ ಜಯ ಸಿಗುತ್ತೆ ಅಂತ ಅನ್ಕೊಂಡ ಸೈತಾನ. ಆದ್ರೆ ಸಿಲುವೆಯಲ್ಲಿ ಯೇಸು ಸಾಯ್ತಾ ಇರುವಾಗ ಸೈತಾನ ತಲೆ ಜಜ್ಜಲ್ಪಡ್ತಾ ಇತ್ತು, ಅವನ ಬಲ ನಶಿಸಿ ಹೋಗ್ತಾ ಇತ್ತು. ಮತ್ತೆ ಯೇಸು ಸತ್ಯ ಪ್ರವಾದಿಯಾಗಿದ್ದಾನೆ. ಸತ್ಯ ಪ್ರವಾದಿಯ ಕೆಲಸ ಏನು? ನಿನಗೋಸ್ಕರ ನನಗೋಸ್ಕರ ಆತನು ದಾರಿ ಮಾಡುವನಾಗಿದ್ದಾನೆ. ಆಮೇಲೆ ಸೊ ಪ್ರವಾದಿಯ ಕೆಲಸ ಜನರನ್ನ ದೇವರ ಬಳಿಗೆ ನಡೆಸೋದು. ಯೇಸು ಈ ಲೋಕ ಬಂದು ನಾನೇ ಮಾರ್ಗ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರಲ್ಲ ಅಂತ ಯೋಹಾನ 4:14-6 ಹೇಳ್ತಾನೆ.
ಸತ್ಯ ಪ್ರವಾದಿಯಾಗಿ ನಮಗೆ ಸರಿಯಾದ ದಾರಿಯನ್ನ ತೋರಿಸಿದ್ರು. ಸತ್ಯ ಯಾಜಕನಾಗಿ ಪಾಪವನ್ನ ಪರಿಹಾರ ಮಾಡಿದ್ರು. ತೀರಿತು ಅಂತ ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 19:30 ನಾವು ನೋಡ್ತೇವೆ. ತೀರಿತು, ನಿನ್ನ ಪಾಪ ತೀರಿತು. ಈಗ ನಿನ್ನನ್ನ ನನ್ನನ್ನ ಯಾರು ಪಾಪಿಗಳು ಅಂತ ಹೇಳಕ್ ಸಾಧ್ಯ ಇಲ್ಲ. ಕಾರಣ ಯೇಸು ನಮ್ಮನ್ನ ಶುದ್ಧಿ ಮಾಡಿರೋದು, ಯೇಸುವಿನ ರಕ್ತದಲ್ಲಿ ನಾವು ಶುದ್ಧಿಯಾಗಿರೋದು. ಅದಕ್ಕೋಸ್ಕರನೇ ಯೇಸುವನ್ನ ಈ ಲೋಕಕ್ಕೆ ಕಳಿಸಿದ್ದು, ಸೈತಾನನ ಬಲ ಮುರಿಯಕ್ಕೆ, ನಿನ್ನ ಪಾಪವನ್ನ ಕ್ಷಮಿಸಕ್ಕೆ, ಮತ್ತೆ ನೀನ್ ನರಕಕ್ಕೆ ಏನ್ ಹೋಗ್ತಿದ್ದೆ ಆ ನರಕದಿಂದ ಬಿಡಿಸಿ ದೇವರ ಮಕ್ಕಳಾಗಿ ಮಾಡಿ ನೀವು ಪರಲೋಕದ ಹಿನ್ನೆಲೆ ಬದುಕುವರಾಗ್ಬೇಕು ಅಂತ ಹೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಿ. ಇದನ್ನ ನೀನ್ ನಂಬಬೇಕು. 4ನೇ ಒಂದು ಬೆರಳು ನಂಬಿಕೆ. ನಂಬಿಕೆ ಅಂದ್ರೆ ಅದು ಬಿಳಿ ಬಣ್ಣವನ್ನ ಸೂಚಿಸುತ್ತೆ. ನಂಬಿಕೆ ಮೂಲಕನೇ ನಾವು ನೀತಿವಂತರಾಗ್ತೀವಿ ಅಂತ. ನೀತಿವಂತರು, ಆ ಕಪ್ಪು ಇರುವಂತದ್ದೆಲ್ಲ ಹೋಗುತ್ತೆ, ಪಾಪಗಳೆಲ್ಲ ಹೋಗುತ್ತೆ. ನಮ್ಮಲ್ಲಿರುವಂತ ಎಲ್ಲ ಮೂಲ ಪಾಪ, ಪೂರ್ವಿಕರ ಪಾಪ, ನಾವು ಮಾಡಿದಂತ ವಾಸ್ತವಿಕ ಪಾಪಗಳೆಲ್ಲವೂ ತೊಳೆಯಲ್ಪಡುತ್ತೆ. ಸೊ ಏನ್ ಮಾಡ್ಬೇಕು? ನಂಬಿಕೆ. ನಂಬೋದಂದ್ರೆ ಹೇಗೆ? ಯೋಹಾನ ಸುವಾರ್ತೆ 1:12 ಯಾರ್ಯಾರು ಆತನ ಅಂಗೀಕರಿಸಿದರೋ, ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟಾರೋ ಅವ್ರಿಗೆ ದೇವ್ರ ಮಕ್ಕಳಾಗೋ ಅವಕಾಶ. ಅಂದ್ರೆ ಈ 3 ವಿಷಯವನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು ನಾವು. ನಂಬಿಕೆ ಅಂದ್ರೆ ಸುಮ್ಮನೆ ಯೇಸು ನಂಬ್ತಿದೀನಿ ಅಲ್ಲ, ಅದು ತುಂಬಾ ಏನು ಬೇರು, ಭೂಮಿಯ ಮೇಲೇನೆ ಇರುವಂತಹ ನಂಬಿಕೆ ಆಗಿರುತ್ತೆ. ನಾವು ಸತ್ಯವನ್ನ ತಿಳ್ಕೊಂಡು ದೇವ್ರು ಯಾರು, ಲೋಕ ಏನು, ಯೇಸು ಕ್ರಿಸ್ತನ್ ಯಾರು ಅಂತ ಸರಿಯಾಗಿ ತಿಳ್ಕೊಳ್ಳದೆ ನಾವು ನಂಬ್ತಿದೀವಿ ಅಂದ್ರೆ ನಮ್ಮ ನಂಬಿಕೆ ತುಂಬಾ ಬಲಹೀನವಾಗಿರುತ್ತೆ. ಗಾಳಿ ಬಂದ ತಕ್ಷಣ ಬಿದ್ದೋಗುವಂತ ನಂಬಿಕೆ ಆಗಿರುತ್ತೆ. ಸಮಸ್ಯೆಗಳು ಬಂದ ತಕ್ಷಣ, ಹಿಂಸೆಗಳು ಬಂದ ತಕ್ಷಣ ಬಿದ್ದೋಗುವಂತ ನಂಬಿಕೆ ಆಗಿರುತ್ತೆ. ನಮ್ಮ ನಂಬಿಕೆ ಬಲವಾಗಿರ್ಬೇಕು ಅಂದ್ರೆ ದೇವ್ರು ಯಾರು, ಈ ಲೋಕ ಏನಕ್ಕೆ ಈ ತರ ಇದೆ, ಯೇಸು ಬಂದದ್ದು ಏನಕ್ಕೆ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಆ ಸತ್ಯವನ್ನು ಸರಿಯಾಗಿ ತಿಳ್ಕೊಂಡ್ಮೇಲೆ ನಂಬ್ತೀವಲ್ಲ, ಅದು ಸರಿಯಾದ ನಂಬಿಕೆ. ರೋಮ 10:9-10 ನಾವು ನೋಡ್ತೀವಿ, ಹೃದಯದಿಂದ ನಂಬಬೇಕು, ಬಾಯಿಂದ ಅರಿಕೆ ಮಾಡಬೇಕು. 13ನೇ ವಚನ, ನಂಬುವವರು ಖಂಡಿತವಾಗ್ಲೂ ದೇವರ ಮಕ್ಕಳಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಂಬಿಕೆಯಿಂದಲೇ ನೀತಿವಂತರಾಗುವವರಾಗಿದ್ದೇವೆ. ಪ್ರಕಟಣೆ 3:20, ದೇವರಿಗೋ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು ಬಾಗಿಲ ತಡ್ತಾ ಇದ್ದೇನೆ, ನನ್ನ ಶಬ್ದವನ್ನು ಕೇಳಿ ಯಾರು ಬಾಗಿಲು ತಂದ್ರೆ ನಾನು ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೀನು ಯೇಸುವನ್ನ ನಂಬಿಕೆಯಿಂದಲೇ ಸ್ವೀಕಾರ ಮಾಡ್ಲಿಕ್ಕಾಗುತ್ತೆ. ಹೋಮ ಅದು ಇದು ಅಂತ ಯೇಸುಗೋಸ್ಕರ ನೀನ್ ಏನೆಲ್ಲ ಮಾಡೋದು ಬೇಕಾಗಿಲ್ಲ. ತುಂಬಾ ಸುಲಭ ಯೇಸುವಿನ ಮಕ್ಕಳಾಗೋದು, ದೇವರ ಮಕ್ಕಳಾಗೋದು. ನೀನು ಸೈತಾನನ ಪಾಪದ ನರಕದಿಂದ ಬಿಡಿಸ್ಕೊಳ್ಳೋದು ತುಂಬಾ ಸುಲಭ. ಸತ್ಯವನ್ನ ತಿಳ್ಕೊಂಡು ಯೇಸುವಲ್ಲಿ ನೀನ್ ನಂಬಿಕೆ ಇಡೋದು, ಆಗ ಖಂಡಿತವಾಗ್ಲೂ ನಿನಗೆ ರಕ್ಷಣೆ ಆಗುತ್ತೆ. ನೀನು ದೇವರ ಮಗನಾಗ್ತೀಯ, ದೇವರ ಮಗಳಾಗ್ತೀಯ. ಹಾಗೇನಾಗುತ್ತೆ? ನೀನ್ ದೇವರ ಮಕ್ಕಳಾದ್ಮೇಲೆ ನಿತ್ಯ ಜೀವ ಸಿಗುತ್ತೆ. ನಾವ್ ಯೇಸು ನಂಬೋದೇ ನಿತ್ಯ ಜೀವಕ್ಕಾಗಿ. ಈ ಲೋಕದಲ್ಲಿ ಏನೋ ಸಿಗುತ್ತೆ ಅಂತ ಅಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಹಣ, ಆಸ್ತಿ, ಅಂತಸ್ತು, ಆರೋಗ್ಯ, ಹೆಂಡತಿ, ಮಕ್ಕಳು, ಕುಟುಂಬ, ಇವೆಲ್ಲವೂ ಲೋಕದಲ್ಲಿರೋರ್ಗಿದೆ. ಯೇಸು ನಂಬ್ದಿರೋರ್ಗೂ ಇದೆ. ದೇವ್ರಿಗಾಗ್ಲೇ ಎಲ್ಲವನ್ನ ಕೊಟ್ಬಿಟ್ಟಿದ್ದಾರೆ. ಎಲ್ಲಾ ಆಶೀರ್ವಾದಗಳನ್ನ ಈ ಲೋಕದಲ್ಲಿರುವಂತ ಜನರಿಗೆ ಕೊಟ್ಬಿಟ್ಟಿದ್ದಾರೆ. ನಾವಾದ್ರೂ ಲೋಕದಲ್ಲಿರೋರಾದ್ರೂ ಎಲ್ಲರೂ ದೇವ್ರ ಮಕ್ಕಳೇನೆ. ಆದ್ರೆ ಅವರು ಯೇಸುನ ಕಂಡುಕೊಳ್ಳದೆ ಸೈತಾನ್ ಮಕ್ಕಳಾಗಿದ್ದಾರೆ, ನಾವು ದೇವ್ರ ಮಕ್ಕಳಾಗಿದ್ದೀವಿ. ಸೊ ಸಾಮಾನ್ಯವಾದ ಆಶೀರ್ವಾದಗಳು, ಜನರಲ್ ಬ್ಲೆಸ್ಸಿಂಗ್ಸ್ ಅಂತ ಏನ್ ಹೇಳ್ತೀವಿ, ಸ್ಪೆಷಲ್ ಬ್ಲೆಸ್ಸಿಂಗ್ ಬೇರೆ, ಜನರಲ್ ಬ್ಲೆಸ್ಸಿಂಗ್ ಬೇರೆ. ಜನರಲ್ ಬ್ಲೆಸ್ಸಿಂಗ್ ಅಂದ್ರೆ ಸಾಮಾನ್ಯವಾದ ಆಶೀರ್ವಾದಗಳು ಎಲ್ಲರಿಗೂ ಕೊಡಲ್ಪಟ್ಟಿದೆ. ದೇವ್ರ ಮಕ್ಕಳಿಗೂ ಕೊಡಲ್ಪಟ್ಟಿದೆ, ಲೋಕದವ್ರಿಗೂ ಕೊಡಲ್ಪಟ್ಟಿದೆ. ಆದ್ರೆ ಈ ವಿಶೇಷವಾದ ಆಶೀರ್ವಾದ ಅಂತೀವಲ್ಲ, ನಿತ್ಯ ಜೀವ, ಇದು ಯೇಸುವಿನ ನಂಬೋರ್ಗ್ ಮಾತ್ರ ಸಿಗುವಂತದ್ದು. ದೇವರ ಮಕ್ಕಳಾಗೋದು ಯೇಸು ನಂಬೋರ್ಗ್ ಮಾತ್ರ ಸಿಗೋದು. ಸೈತಾನ ಮೇಲೆ ಅಧಿಕಾರ ಯೇಸುವಿನ ಮಕ್ಕಳಿಗೆ ಮಾತ್ರ ಸಿಗೋದು. ಪಾಪದ ಪರಿಹಾರ ಯೇಸು ನಂಬದವ್ರಿಗೆ ಮಾತ್ರ ಸಿಗೋದು. ನರಕದಿಂದ ಬಿಡುಗಡೆ ಹೊಂದುವಂಥದ್ದು, ಪರಲೋಕಕ್ಕೆ ಹೋಗುವಂಥದ್ದು ಯೇಸುವಿನ ಮಕ್ಕಳಿಗೆ ಮಾತ್ರ ಸಿಗುವಂಥದ್ದು. ಇವೆಲ್ಲವೂ ವಿಶೇಷವಾದ ಆಶೀರ್ವಾದಗಳು, ಲೋಕದವ್ರಿಗೆ ಇಲ್ಲ ಇವು. ಸೊ ವಿಶೇಷವಾದ ಆಶೀರ್ವಾದಗಳು ಯಾವುದು, ನಿಜವಾದ ಆಶೀರ್ವಾದಗಳು ಯಾವುದು ಅಂತ ನಾವು ಸರಿಯಾಗಿ ತಿಳ್ಕೋಬೇಕು. ಇವತ್ತಿಗೂ ಸಭೆಗೆ ಹೋಗೋರು ದೇವ್ರು ನನಗೆ ಅದು ಒಳ್ಳೇದ್ ಮಾಡಿದ್ರು, ಇದು ಒಳ್ಳೇದ್ ಅದು ಕೊಟ್ರು, ಇದು ಕೊಟ್ರು ಅಂತ ನಾನು ಯೇಸು ನಂಬ್ಕೊಂಡೆ ಅನ್ನೋರು ಇದ್ದಾರೆ. ಅವ್ರ ನಂಬಿಕೆ ತುಂಬಾ ಬಲಹೀನವಾಗಿದೆ. ಮತ್ತೆ ಇನ್ನೊಂದು ಕಷ್ಟ, ಇನ್ನೊಂದು ಸಮಸ್ಯೆ ಬರೋ ತನಕನೇ ಅವ್ರು ದೇವರಲ್ಲಿ ಇರ್ತಾರೆ. ಅವ್ರಿಗಿದ್ದ ಕಷ್ಟಕ್ಕಿಂತ ದೊಡ್ಡ ಕಷ್ಟ, ದೊಡ್ಡ ಸಮಸ್ಯೆ ಅವ್ರಿಗೆ ಬಂತು ಅಂದ್ರೆ ಯೇಸು ನಂಬಲ್ಲ ಅವ್ರು. ಯಾಕಂದ್ರೆ ಅವ್ರ ನಂಬಿಕೆ ಬಂದು ಸಮಸ್ಯೆ ಹೋಗಿರೋದಕ್ಕೆ ಯೇಸು ನಂಬಿರೋದು, ಆರೋಗ್ಯ ಸಿಕ್ಕಿದ್ದಕ್ಕೆ ಯೇಸು ನಂಬಿರೋದು. ಸೊ ಅದು ಹೋದ್ಮೇಲೆ ಮತ್ತೆ ಅವ್ರು ಯೇಸುನ ಬಿಡ್ತಾರೆ. ಆ ತರದ ನಂಬಿಕೆ ಎಲ್ಲ ನಮ್ಮಲ್ಲಿ ಇರ್ಬೇಕಾದ್ರೆ ನಿತ್ಯ ಜೀವಕ್ಕಾಗಿ ನಂಬಬೇಕು ನಾವು. ದೇವರು ಲೋಕದ ಮೇಲೆ ಎಷ್ಟೋ
ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದೇ ಯೇಸುವನ್ನ ಕೊಟ್ಟಿದ್ದು. ನಿತ್ಯ ಜೀವವನ್ನ ಕಳ್ಕೊಂಡ್ವಿ, ಆದಾಮ ಅವ್ವ ಕಳ್ಕೊಂಡ್ರು. ಹಾಗಾಗಿ ಅದನ್ನ ಮತ್ತೆ ನಾವು ಹೊಂದ್ಕೋಬೇಕು ಅಂದ್ರೆ ಯೇಸುವಲ್ಲಿ ನಂಬಿಕೆ ಇಡೋದು ಮಾತ್ರನೇ ಮಾರ್ಗ. ನಿತ್ಯ ಜೀವ ಅನ್ನುವಂಥದ್ದು ಯೇಸುನ ನಂಬಿದ ಮರುಕ್ಷಣನೇ ನಮ್ಮ ಜೀವನದಲ್ಲಿ ಇರುತ್ತೆ. ಇವತ್ತು ನೀನು ನಾನು ಯೇಸು ನಂಬಿದೀವಿ ಅಂದ್ರೆ ನಮ್ಮಲ್ಲಿ ನಿತ್ಯ ಜೀವ ಇದೆ. ಈಗ ನಾವು ಸತ್ರು ಲಾಜರನು ಹೇಗೆ ದೇವರ ಸನ್ನಿಧಿಗೆ ಹೋದ್ನೋ ಹಾಗೆ ನಾವು ದೇವರ ಬಳಿಗೆ ಹೋಗ್ತೀವಿ. ಹಾಗಾಗಿ ಇದು 5 ಬೆರಳಿನ ರಕ್ಷಣೆಯ ಮಾರ್ಗ. ಯೋಹಾನ 3:16 ಒಂದು ಆಧಾರವಾಗಿ ಇಟ್ಕೊಂಡು ಹೇಳಿರುವಂತದ್ದು. ನಾನು ಹೇಳ್ದೆ, ಯಾವುದೇ ವ್ಯಕ್ತಿಯ ಬಗ್ಗೆ ನಾವು ತಗೊಂಡ್ರು ಕೂಡ, ಯಾವುದೇ ಒಂದು ಬೈಬಲ್ ಸ್ಟೋರಿನ ತಗೊಂಡ್ರು ಕೂಡ, ಈಗ ಲಾಜರ್ ಬಗ್ಗೆ ನಾವು ತಗೊಂಡ್ರು ಕೂಡ 5 ಬೆರಳಿನ ಸುವಾರ್ತೆನ ಹೇಳ್ಬೋದು. ಲಾಜರ್ ವಿಷಯವನ್ನ ತಗೊಂಡ್ರು ಕೂಡ. ಸೊ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಇದನ್ನ ಹೇಳ್ಬೋದು. ಆದ್ರೆ ಅತಿ ಪ್ರಾಮುಖ್ಯವಾಗಿ ಯೋಹಾನ 3:16 ಇಟ್ಕೊಂಡು ನಾನು ಇದನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ನಾನು ನಂಬ್ತೀನಿ. ಸೊ ಬರೋ ವಾರದಿಂದ ಒಬ್ಬೊಬ್ಬರಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಬರೋ ವಾರ ನಮ್ಮ ಮಧ್ಯದಲ್ಲಿರುವಂತಹ ತಿಮೋತಿ ಪಾಸ್ಟರ್ ಅವರು ಹೇಳ್ತಾರೆ. ಅದಾದ್ಮೇಲೆ ಒಬ್ಬೊಬ್ಬರಾಗಿ ನಾನು ಅವಕಾಶ ಕೊಡ್ತಾ ಹೋಗ್ತೀನಿ. ನೀವು ಸಿದ್ಧರಾಗಿ ಇದನ್ನ ನಾನು ಗ್ರೂಪ್ ಅಲ್ಲಿ ಕೂಡ ಕಳಿಸ್ತೀನಿ ಅಂತ ಹೇಳಿದೆ. ಎಲ್ರೂ ಒಂದು ರೌಂಡ್ ಎಕ್ಸ್ಪ್ಲೇನ್ ಮಾಡೋಣ. ನೀವು ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೂ ಹೆಚ್ಚಾಗಿ ನೀವು ತಿಳ್ಕೊಂತೀರಾ. ಒಂದ್ ವೇಳೆ ನೀವೇನಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿದ್ರೆ ಅಥವಾ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ದೆ ಅದನ್ನ ಹೇಳಿದ್ರು ಕೂಡ, ನೀವು ಹೇಳಾದ್ಮೇಲೆ ಒಂದ್ ವೇಳೆ ನೀವೆಲ್ಲಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಗಮನಿಸಿ ಅದನ್ನ ಹೇಳೋ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ನೀವ್ಯಾರು ಅದನ್ನ ತಪ್ಪಾಗಿ ತಗೋಬೇಡಿ. ಪ್ರತಿಯೊಬ್ರು, ನಾನು ಕೂಡ ತಿಳ್ಕೊಳ್ಳುವಂತ ಕೆಲವು ವಿಷಯಗಳಿದೆ, ನೀವು ತಿಳ್ಕೊಳ್ಳುವಂತ ಕೆಲವು ವಿಷಯಗಳು ಕೂಡ ಇದೆ. ಹಾಗಾಗಿ ಎಲ್ರು ಕೂಡ ನಾವು ಕಲಿಯೋಣ, ಸತ್ಯವನ್ನ ಬಲವಾಗಿ ಹಿಡ್ಕೊಳ್ಳೋಣ. ದೇವ್ರ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ಇನ್ನೊಂದು ಆವರ್ತಿ ನಿಮ್ಮ ಪಾದದಲ್ಲಿ ಬರ್ತಾ ಇದ್ದೇವೆ. ಈ ಒಂದು 5 ಬೆರಳಿನ ಸುವಾರ್ತೆಯನ್ನ ನಾವು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ಅಂದ್ರೆ ಯಾರು, ಲೋಕ ಅಂದ್ರೆ ಏನು, ಯೇಸು ಕ್ರಿಸ್ತನು ಯಾರು, ನಂಬಿಕೆ ಅಂದ್ರೆ ಏನು, ನಿತ್ಯ ಜೀವ ಅಂದ್ರೆ ಏನು ಎಂಬುದಾಗಿ ನಾವು ಮತ್ತೊಂದು ಆವರ್ತಿ ಕೇಳುವಂತೆ ಸಹಾಯ ಮಾಡಿದ್ರೆ, ಕೇಳಿರುವಂತ ಈ ವಿಷಯಗಳು ನಮ್ಮ ಹೃದಯದಲ್ಲಿ ಮುದ್ರೆಯಾಗುವಂತೆ ಸಹಾಯ ಮಾಡಿರಿ. ನಮ್ಮಲ್ಲಿರುವಂತಹ ದೇವರೇ ತಪ್ಪಾದ ಮುದ್ರೆಗಳು, ತಪ್ಪಾದ ತಿಳುವಳಿಕೆ, ವಾಕ್ಯದ ತಪ್ಪಾದ ಜ್ಞಾನ ನಮ್ಮಿಂದ ತೆಗೆದು ಹಾಕಿ ನಿಮ್ಮ ಜ್ಞಾನದಿಂದ ತುಂಬಿಸ್ಬೇಕಾಗಿ ಪ್ರಾರ್ಥಿಸ್ತೇವೆ. ಸರಿಯಾದ ವಾಕ್ಯವನ್ನು ಹಿಡ್ಕೊಂಡು ನಾವು ಅನೇಕರಿಗೆ ಸತ್ಯವನ್ನ ಸಾರಿ ಹೇಳುವಂತೆ ಸಹಾಯ ಮಾಡಿ. ನಮ್ಮ ಕುಟುಂಬಕ್ಕೆ ನಾವು ಹೇಳುವಂತೆ, ನಮ್ಮ ಸಭೆಯಲ್ಲಿರುವಂತವ್ರಿಗೆ ನಾವು ಹೇಳುವಂತೆ, ನಮ್ಮ ಪರಿಚಯ ಆಗಿರುವಂತವ್ರು ನಾವು ಹೇಳುವಂತೆ ಸಹಾಯ ಮಾಡಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಡ. ಆಮೆನ್.